ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಮ್ಮ ರಾಯಚೂರಿನ ದೇವಸೂಗೂರಿನಲ್ಲಿ ಶ್ರೀ ಶ್ರೀ ಸೂಗರೇಶ್ವರ ದರ್ಶನ ಪಡೆಯಲು ಹೋಗ್ತಿದ್ದೀನಿ. ಅದು 800 ವರ್ಷಗಳ ಇತಿಹಾಸವಿದೆ ಅಂತೆ. ನಾನು ಅಲ್ಲಿ ಇವತ್ತು ದರ್ಶನ ಪಡೆಯಲು ಹೋಗ್ತಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಈಗ ತಾನೇ ಜಸ್ಟ್ ನಾನು ನಮ್ಮ ಮಳೆದೇವರು ಇಬ್ಬರು ಬಂದ್ವಿ. ಈಗ ಜಸ್ಟ್ ರೀಚ್ ಆದ್ವಿ. ನಿಮ್ಗೆ ಗುಡಿ ತೋರಿಸ್ತೀವಿ, ಬನ್ನಿ. ಆ ಸೈಡೆ ಹೊಂಟಿದ್ದೀವಿ. ಈಗ ನಾವು ದರ್ಶನ ಪಡ್ಕೊಳ್ಳೋಕೆ ತೋರಿಸ್ತೀವಿ, ಬನ್ನಿ. ರಾಯಚೂರಿನ ಜಿಲ್ಲೆಯ ಕೃಷ್ಣ ತೀರದಲ್ಲಿರುವ ದೇವಸೂಗೂರು ಶ್ರೀ ಸೂಗರೇಶ್ವರ ಹಾಗೂ ಗ್ರಾಮ ದೇವತೆ ನಗರ ಯಲ್ಲಮ್ಮ ದೇವಾಲಯವನ್ನು ಒಳಗೊಂಡ ಸಮೃದ್ಧ ನಾಡಿದು. 12ನೇ ಶತಮಾನದ ಶರಣರಾದ ಚೆನ್ನವೀರರು ಕಲ್ಯಾಣ ಕ್ರಾಂತಿಯ ನಂತರ ಗಬ್ಬೂರಿನಲ್ಲಿದ್ದು ವೀರಭದ್ರ ಸಾಂಕೇತಿಕ ರೂಪದಲ್ಲಿ ಸೂಗೂರಿಗೆ ಬಂದಿರುವ ಹೆಸರಿನ ಹಿನ್ನೆಲೆ ಇದೆ. ಈ ಸೂಗರೇಶ್ವರ ದೇವಸೂಗರಿಗೆ ಬಂದಾಗ ನಾಗರ ಯಲ್ಲಮ್ಮ ಆ ಊರಿನ ಗ್ರಾಮ ದೇವತೆಯಾಗಿದೆ. ಇನ್ನ ಒಂದು, ಈ ನಮ್ಮ ದೇವಸೂಗಿನ ಶ್ರೀ ಸೂಗರೇಶ್ವರ ದೇವತೆಯ ವಿಶೇಷವೇನಪ್ಪ ಅಂತಂದ್ರೆ, ಚಂದ್ರಗ್ರಹಣ ಇರಬಹುದು, ಸೂರ್ಯಗ್ರಹಣ ಇರಬಹುದು. ಅಂತ ಟೈಮಲ್ಲಿ ಬೇರೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಒಳಗಡೆ ಪ್ರವೇಶ ಇರೋಂಗಿಲ್ಲ. ಅವತ್ತಿನ ದಿನದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಆದರೆ ನಮ್ಮ ರಾಯಚೂರಿನ ಸೂಗರೇಶ್ವರ ದೇವಸ್ಥಾನದಲ್ಲಿ ಆ ಥರ ಯಾವುದೇ ರೀತಿಯಿಂದ ಇರುವುದಿಲ್ಲ. ಯಾವಾಗಾದರೂ ಬಂದು ತೆಂಗಿನಕಾಯಿಯನ್ನು ಹೊಡಿಬಹುದು, ಪೂಜೆಯನ್ನು ಸಲ್ಲಿಸಬಹುದು, ಯಾವಾಗಾದರೂ ಬರಬಹುದು ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂತಪ್ಪ ಅಂದ್ರೆ, 800 ವರ್ಷಗಳ ಕಾಲ ಇತಿಹಾಸವಿದೆ. ಚಟ್ಟಿ ಅಮಾವಾಸ್ಯೆ ಆದ ಮೇಲೆ 6 ದಿನಗಳ ನಂತರ ಸೂಗರೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ನಡೆಯುವ ಸಮಯದಲ್ಲಿ ಜೋಡು ರಥೋತ್ಸವ ಕೂಡ ನಡೆಯುತ್ತೆ. ಈ ನಮ್ಮ ರಾಯಚೂರಿನಲ್ಲಿ 2 ಸೂಗರು ಇವೆ. ಒಂದು ಚಿಕ್ಕ ಸೂಗರು, ಇನ್ನೊಂದು ಸೂಗರು. ಈ ದೇವರು ಬಂದ ಕಾರಣದಿಂದ ದೇವಸೂಗೂರು ಎಂದು ಕರೆಯುತ್ತಾರೆ. ಈ ಒಂದು ಗರ್ಭಗುಡಿಯಲ್ಲಿ 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬೋದು. ಇನ್ನ ಒಂದು, ಈ ದೇವಸ್ಥಾನದಲ್ಲಿ 17 ಅರ್ಚಕರ ಮನೆತನಗಳಿವೆ. ಇಲ್ಲಿ ವಾರಕ್ಕೊಮ್ಮೆ ಫಾಳೆ ಚೇಂಜ್ ಮಾಡ್ತಾರೆ. ತ್ರಿಕಾಲ ಪೂಜೆ ಕೂಡ ನಡೆಯುತ್ತೆ. 17 ವಾರಕ್ಕೊಮ್ಮೆ ಒಬ್ಬರು ಬರ್ತಾರೆ. ಅಂದ್ರೆ 4.5 ತಿಂಗಳಿಗೊಮ್ಮೆ ಬರ್ತಾರೆ. 4.5 ತಿಂಗಳಿಗೊಮ್ಮೆ ಒಬ್ಬರು ಬರ್ತಾರೆ. ಬೆಳಗ್ಗೆ 4:30 ಗಂಟೆಗೆ ಪೂಜೆ ಇರುತ್ತೆ, 6 ಗಂಟೆಗೆ ಅಭಿಷೇಕ ಇರುತ್ತೆ. ಯಾವಾಗಾದರೂ ಬಂದು ದರ್ಶನ ಪಡೆದುಕೊಂಡು ಹೋಗ್ಬೋದಂತ ನಾನು ಈ ಸಮಯದಲ್ಲಿ ಹೇಳ್ಬೋದು. ಥ್ಯಾಂಕ್ ಯು, ನಮಸ್ಕಾರ. ರಾಯಚೂರಿನ ಜಿಲ್ಲೆಯ ಕೃಷ್ಣ ತೀರದಲ್ಲಿರುವ ದೇವಸೂಗೂರು ಶ್ರೀ ಸೂಗರೇಶ್ವರ ಹಾಗೂ ಗ್ರಾಮ ದೇವತೆ ನಗರ ಯಲ್ಲಮ್ಮ ದೇವಾಲಯವನ್ನು ಒಳಗೊಂಡ ಸಮೃದ್ಧ ನಾಡಿದು. 12ನೇ ಶತಮಾನದ ಶರಣರಾದ ಚೆನ್ನವೀರರು ಕಲ್ಯಾಣ ಕ್ರಾಂತಿಯ ನಂತರ ಗಬ್ಬೂರಿನಲ್ಲಿದ್ದು ವೀರಭದ್ರ ಸಾಂಕೇತಿಕ ರೂಪದಲ್ಲಿ ಸೂಗೂರಿಗೆ ಬಂದಿರುವ ಹೆಸರಿನ ಹಿನ್ನೆಲೆ ಇದೆ. ಈ ಸೂಗರೇಶ್ವರ ದೇವಸೂಗರಿಗೆ ಬಂದಾಗ ನಾಗರ ಯಲ್ಲಮ್ಮ ಆ ಊರಿನ ಗ್ರಾಮ ದೇವತೆಯಾಗಿದೆ. ಇನ್ನ ಒಂದು, ಈ ನಮ್ಮ ದೇವಸೂಗಿನ ಶ್ರೀ ಸೂಗರೇಶ್ವರ ದೇವತೆಯ ವಿಶೇಷವೇನಪ್ಪ ಅಂತಂದ್ರೆ,
ಚಂದ್ರಗ್ರಹಣ ಇರಬಹುದು, ಸೂರ್ಯಗ್ರಹಣ ಇರಬಹುದು. ಅಂತ ಟೈಮಲ್ಲಿ ಬೇರೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಒಳಗಡೆ ಪ್ರವೇಶ ಇರೋಂಗಿಲ್ಲ. ಅವತ್ತಿನ ದಿನದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಆದರೆ ನಮ್ಮ ರಾಯಚೂರಿನ ಸೂಗರೇಶ್ವರ ದೇವಸ್ಥಾನದಲ್ಲಿ ಆ ಥರ ಯಾವುದೇ ರೀತಿಯಿಂದ ಇರುವುದಿಲ್ಲ. ಯಾವಾಗಾದರೂ ಬಂದು ತೆಂಗಿನಕಾಯಿಯನ್ನು ಒಡಿಬಹುದು, ಪೂಜೆಯನ್ನು ಸಲ್ಲಿಸಬಹುದು, ಯಾವಾಗಾದರೂ ಬರಬಹುದು ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂತಪ್ಪ ಅಂದ್ರೆ, 800 ವರ್ಷಗಳ ಕಾಲ ಇತಿಹಾಸವಿದೆ. ಚಟ್ಟಿ ಅಮಾವಾಸ್ಯೆ ಆದ ಮೇಲೆ 6 ದಿನಗಳ ನಂತರ ಸೂಗರೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ನಡೆಯುವ ಸಮಯದಲ್ಲಿ ಜೋಡು ರಥೋತ್ಸವ ಕೂಡ ನಡೆಯುತ್ತೆ. ಈ ನಮ್ಮ ರಾಯಚೂರಿನಲ್ಲಿ 2 ಸೂಗರು ಇವೆ. ಒಂದು ಚಿಕ್ಕ ಸೂಗರು, ಇನ್ನೊಂದು ಸೂಗರು. ಈ ದೇವರು ಬಂದ ಕಾರಣದಿಂದ ದೇವಸೂಗೂರು ಎಂದು ಕರೆಯುತ್ತಾರೆ. ಈ ಒಂದು ಗರ್ಭಗುಡಿಯಲ್ಲಿ 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬೋದು. ಇನ್ನ ಒಂದು, ಈ ದೇವಸ್ಥಾನದಲ್ಲಿ 17 ಅರ್ಚಕರ ಮನೆತನಗಳಿವೆ. ಇಲ್ಲಿ ವಾರಕ್ಕೊಮ್ಮೆ ಫಾಳೆ ಚೇಂಜ್ ಮಾಡ್ತಾರೆ. ತ್ರಿಕಾಲ ಪೂಜೆ ಕೂಡ ನಡೆಯುತ್ತೆ. 17 ವಾರಕ್ಕೊಮ್ಮೆ ಒಬ್ಬರು ಬರ್ತಾರೆ. ಅಂದ್ರೆ 4.5 ತಿಂಗಳಿಗೊಮ್ಮೆ ಬರ್ತಾರೆ. 4.5 ತಿಂಗಳಿಗೊಮ್ಮೆ ಒಬ್ಬರು ಬರ್ತಾರೆ. ಬೆಳಗ್ಗೆ 4:30 ಗಂಟೆಗೆ ಪೂಜೆ ಇರುತ್ತೆ, 6 ಗಂಟೆಗೆ ಅಭಿಷೇಕ ಇರುತ್ತೆ. ಯಾವಾಗಾದರೂ ಬಂದು ದರ್ಶನ ಪಡೆದುಕೊಂಡು ಹೋಗ್ಬೋದಂತ ನಾನು ಈ ಸಮಯದಲ್ಲಿ ಹೇಳ್ಬೋದು. ಥ್ಯಾಂಕ್ ಯು, ನಮಸ್ಕಾರ. ರಾಯಚೂರಿನ ಜಿಲ್ಲೆಯ ಕೃಷ್ಣ ತೀರದಲ್ಲಿರುವ ದೇವಸೂಗೂರು ಶ್ರೀ ಸೂಗರೇಶ್ವರ ಹಾಗೂ ಗ್ರಾಮ ದೇವತೆ ನಗರ ಯಲ್ಲಮ್ಮ ದೇವಾಲಯವನ್ನು ಒಳಗೊಂಡ ಸಮೃದ್ಧ ನಾಡಿದು. ರಾಯಚೂರಿನ ಜಿಲ್ಲೆಯ ಕೃಷ್ಣ ತೀರದಲ್ಲಿರುವ ದೇವಸೂಗೂರು ಶ್ರೀ ಸೂಗರೇಶ್ವರ ಹಾಗೂ ಗ್ರಾಮ ದೇವತೆ ನಗರ ಯಲ್ಲಮ್ಮ ದೇವಾಲಯವನ್ನು ಒಳಗೊಂಡ ಸಮೃದ್ಧ ನಾಡಿದು. 12ನೇ ಶತಮಾನದ ಶರಣರಾದ ಚೆನ್ನವೀರರು ಕಲ್ಯಾಣ ಕ್ರಾಂತಿಯ ನಂತರ ಗಬ್ಬೂರಿನಲ್ಲಿದ್ದು ವೀರಭದ್ರ ಸಾಂಕೇತಿಕ ರೂಪದಲ್ಲಿ ಸೂಗೂರಿಗೆ ಬಂದಿರುವ ಹೆಸರಿನ ಹಿನ್ನೆಲೆ ಇದೆ. ಈ ಸೂಗರೇಶ್ವರ ದೇವಸೂಗರಿಗೆ ಬಂದಾಗ ನಾಗರ ಯಲ್ಲಮ್ಮ ಆ ಊರಿನ ಗ್ರಾಮ ದೇವತೆಯಾಗಿದೆ. ಇನ್ನ ಒಂದು, ಈ ನಮ್ಮ ದೇವಸೂಗಿನ ಶ್ರೀ ಸೂಗರೇಶ್ವರ ದೇವತೆಯ ವಿಶೇಷವೇನಪ್ಪ ಅಂತಂದ್ರೆ, ಚಂದ್ರಗ್ರಹಣ ಇರಬಹುದು, ಸೂರ್ಯಗ್ರಹಣ ಇರಬಹುದು. ಅಂತ ಟೈಮಲ್ಲಿ ಬೇರೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಒಳಗಡೆ ಪ್ರವೇಶ ಇರೋಂಗಿಲ್ಲ. ಅವತ್ತಿನ ದಿನದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಆದರೆ ನಮ್ಮ ರಾಯಚೂರಿನ ಸೂಗರೇಶ್ವರ ದೇವಸ್ಥಾನದಲ್ಲಿ ಆ ಥರ ಯಾವುದೇ ರೀತಿಯಿಂದ ಇರುವುದಿಲ್ಲ. ಯಾವಾಗಾದರೂ ಬಂದು ತೆಂಗಿನಕಾಯಿಯನ್ನು ಒಡಿಬಹುದು, ಪೂಜೆಯನ್ನು ಸಲ್ಲಿಸಬಹುದು, ಯಾವಾಗಾದರೂ ಬರಬಹುದು ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನಂತಪ್ಪ ಅಂದ್ರೆ, 800 ವರ್ಷಗಳ ಕಾಲ ಇತಿಹಾಸವಿದೆ. ಚಟ್ಟಿ ಅಮಾವಾಸ್ಯೆ ಆದ ಮೇಲೆ 6 ದಿನಗಳ ನಂತರ ಸೂಗರೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ನಡೆಯುವ ಸಮಯದಲ್ಲಿ ಜೋಡು ರಥೋತ್ಸವ ಕೂಡ ನಡೆಯುತ್ತೆ. ಈ ನಮ್ಮ ರಾಯಚೂರಿನಲ್ಲಿ 2 ಸೂಗರು ಇವೆ. ಒಂದು ಚಿಕ್ಕ ಸೂಗರು, ಇನ್ನೊಂದು ಸೂಗರು. ಈ ದೇವರು ಬಂದ ಕಾರಣದಿಂದ ದೇವಸೂಗೂರು ಎಂದು ಕರೆಯುತ್ತಾರೆ. ಈ ಒಂದು ಗರ್ಭಗುಡಿಯಲ್ಲಿ 800 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬೋದು.
ಇನ್ನ ಒಂದು, ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ 17 ಅರ್ಚಕರ ಮನೆತನಗಳಿವೆ. ಇಲ್ಲಿ ವಾರಕ್ಕೊಮ್ಮೆ ಫಾಳೆ ಚೇಂಜ್ ಮಾಡ್ತಾರೆ. ತ್ರಿಕಾಲ ಪೂಜೆ ಕೂಡ ನಡೆಯುತ್ತೆ. 17 ವಾರಕ್ಕೊಮ್ಮೆ ಒಬ್ಬರು ಬರ್ತಾರೆ.